ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ಹಾವೇರಿಪೇಟೆ ಅಲ್ಲಿಯ ಕಂಟಿಗಲ್ಲಿ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಘಟನೆ ನಡೆದಿದೆ. ಇಬ್ಬರು ಪರಿಚಯಸ್ಥರು ಮತ್ತು ಸ್ನೇಹಿತರು ಗೌಂಡಿ ಕೆಲಸ ಮಾಡೋವಂಥವ್ರು, ಅಂದರೆ ಮೆನ್ಸನರಿ ವರ್ಕ್ ಮಾಡೋವಂಥವ್ರು. ಅವರಲ್ಲಿ 10,000 ರೂಪಾಯಿ ಹಣ ಇಸ್ಕೊಂಡಿರೋ ವಿಷಯದಲ್ಲಿ ವ್ಯತ್ಯಾಸ ಆಗಿ ಭಾಳಷ್ಟು ದಿನಗಳಿಂದ ಸ್ವಲ್ಪ ಹಣ ಕೊಟ್ಟಿಲ್ಲ ಅಂತ ಇವರು ಮತ್ತು ಕೊಡ್ತೀನಿ ಅಂತ ಯಗ್ಗ ಜಗ್ಗಾಟ ನಡೆದಿದೆ. ಈ ಮಧ್ಯ ಯಾರು ಹಣ ಕೊಟ್ಟವನಿದ್ದಾನೆ ಅವನು ತೊಗೊಂಡವನ ಮನೆ ಹತ್ರ ಬಂದಿದ್ದಾನೆ. ಬಂದಾಗ ಅವನಿಲ್ಲ ಅಂತಂದು ಅವನ ತಮ್ಮ ಇದ್ದಂಥವನ ಜೊತೆ ಜಗಳ ತೆಗೆದು ಏಕಾಏಕಿ ಒಂದು ಚಾಕು ತೊಗೊಂಡು ಬೆನ್ನಿಗೆ ಹಾಕಿದ್ದಾನೆ. ಸೊ ಅವನ್ನ ಇಮಿಡಿಯೇಟ್ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ. ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ, ಬಟ್ ಬೆನ್ನಿಗೆ ಗಾಯ ಆಗಿದೆ ಚಾಕು ಹಾಕಿರೋದ್ರಿಂದ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ತೊಗೊಂಡು ದಾಖಲು ಮಾಡಿದ್ದೀವಿ ನಾವು ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ. ಆರೋಪಿ ಒಬ್ಬನ ಅಥವಾ ಇಬ್ಬರು ಇದ್ದರು ಅಂತಂದು ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಅವರು ಇಬ್ಬರಿದ್ದರು ಅಂತ ಹೇಳ್ತಾನೆ, ಒಂದ್ಸರಿ 3 ಜನ ಇದ್ದರು ಅಂತ ಹೇಳ್ತಾರೆ. ಅವ್ರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ ಯಾರು ಅಂತ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗುತ್ತೆ. ಸಸ್ಪೆಕ್ಟ್ಸ್ ಅನ್ನಿಸ್ಕೊಂಡು ಒಂದು 2-3 ಜನ ಈಗಾಗಲೇ ವಶಕ್ಕೆ ತೊಗೊಂಡಿದ್ರು. ಅದರಲ್ಲಿ ಅವ್ರದ್ದು ಪಾತ್ರ ಇದೆಯಾ ಇಲ್ವ ಅಂತ ಪರಿಶೀಲನೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಪತ್ತೆ ಮಾಡೋಂಥ ಕೆಲಸ ಮಾಡಲಾಗುತ್ತೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ಉಪನಗರ ಧಾರವಾಡ ಸಬರ್ಬನ್ ಪೊಲೀಸ್ ಸ್ಟೇಷನ್ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ಹಾವೇರಿಪೇಟೆ ಅಲ್ಲಿಯ ಕಂಟಿಗಲ್ಲಿ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಘಟನೆ ನಡೆದಿದೆ. ಇಬ್ಬರು ಪರಿಚಯಸ್ಥರು ಮತ್ತು ಸ್ನೇಹಿತರು ಗೌಂಡಿ ಕೆಲಸ ಮಾಡೋವಂಥವ್ರು, ಅಂದರೆ ಮೆನ್ಸನರಿ ವರ್ಕ್ ಮಾಡೋವಂಥವ್ರು. ಅವರಲ್ಲಿ 10,000 ರೂಪಾಯಿ ಹಣ ಇಸ್ಕೊಂಡಿರೋ ವಿಷಯದಲ್ಲಿ ವ್ಯತ್ಯಾಸ ಆಗಿ ಭಾಳಷ್ಟು ದಿನಗಳಿಂದ ಸ್ವಲ್ಪ ಹಣ ಕೊಟ್ಟಿಲ್ಲ ಅಂತ ಇವರು ಮತ್ತು ಕೊಡ್ತೀನಿ ಅಂತ ಯಗ್ಗ ಜಗ್ಗಾಟ ನಡೆದಿದೆ. ಈ ಮಧ್ಯ ಯಾರು ಹಣ ಕೊಟ್ಟವನಿದ್ದಾನೆ ಅವನು ತೊಗೊಂಡವನ ಮನೆ ಹತ್ರ ಬಂದಿದ್ದಾನೆ. ಬಂದಾಗ ಅವನಿಲ್ಲ ಅಂತಂದು ಅವನ ತಮ್ಮ ಇದ್ದಂಥವನ ಜೊತೆ ಜಗಳ ತೆಗೆದು ಏಕಾಏಕಿ ಒಂದು ಚಾಕು ತೊಗೊಂಡು ಬೆನ್ನಿಗೆ ಹಾಕಿದ್ದಾನೆ. ಸೊ ಅವನ್ನ ಇಮಿಡಿಯೇಟ್ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ. ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ, ಬಟ್ ಬೆನ್ನಿಗೆ ಗಾಯ ಆಗಿದೆ ಚಾಕು ಹಾಕಿರೋದ್ರಿಂದ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ತೊಗೊಂಡು ದಾಖಲು ಮಾಡಿದ್ದೀವಿ ನಾವು ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ. ಆರೋಪಿ ಒಬ್ಬನ ಅಥವಾ ಇಬ್ಬರು ಇದ್ದರು ಅಂತಂದು ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಅವರು ಇಬ್ಬರಿದ್ದರು ಅಂತ ಹೇಳ್ತಾನೆ, ಒಂದ್ಸರಿ 3 ಜನ ಇದ್ದರು ಅಂತ ಹೇಳ್ತಾರೆ. ಅವ್ರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿದ್ದೀವಿ ಯಾರು ಅಂತ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗುತ್ತೆ. ಸಸ್ಪೆಕ್ಟ್ಸ್ ಅನ್ನಿಸ್ಕೊಂಡು ಒಂದು 2-3 ಜನ ಈಗಾಗಲೇ ವಶಕ್ಕೆ ತೊಗೊಂಡಿದ್ರು. ಅದರಲ್ಲಿ ಅವ್ರದ್ದು ಪಾತ್ರ ಇದೆಯಾ ಇಲ್ವ ಅಂತ ಪರಿಶೀಲನೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಪತ್ತೆ ಮಾಡೋಂಥ ಕೆಲಸ ಮಾಡಲಾಗುತ್ತೆ.